ಈ ಕರ್ನಾಟಕ ಎಲ್ಲೇ ಇದ್ರೂ ನಾವು ಫ್ರೀ ಟ್ರಾನ್ಸ್ಪೋರ್ಟ್ ಕೊಡ್ತೀರಿ. ಫ್ರೀ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾವಿರೋದು ಮೈಸೂರಿಂದ 50 ಕಿಲೋಮೀಟ್ರ್ HD ಕೋಟೆ ರೋಡಲ್ಲಿ. ಇಲ್ಲಿಂದ ಇವಾಗ ಮೊನ್ನೆ ಒಂದು ಕಡೆ ಕಳಿಸಿದ್ರಿ, 4,000 ರೂಪಾಯಿ ಟ್ರಾನ್ಸ್ಪೋರ್ಟ್ ಆಯಿತು. 4,000 ರೂಪಾಯಿ ಟ್ರಾನ್ಸ್ಪೋರ್ಟ್ನ ನೀವೇ ಕೊಡ್ತೀರಾ. ಬಟ್ ನಮ್ಮ ಬಾಕ್ಸ್ ಏನಿದೆ ಫಸ್ಟ್ ಅರ್ತ್ ಲಿಕ್ವಿಡ್ಡು, ಅದು ಒಂದು ಬಾಕ್ಸು 2,000 ರೂಪಾಯಿ. ಸೊ ಆ ಬಾಕ್ಸನ್ನ ನಾನು ನಿಮ್ಮ ಟ್ರಾನ್ಸ್ಪೋರ್ಟು 4,000 ಆದರೆ 2 ಬಾಕ್ಸ್ ನಾನು ಫ್ರೀಯಾಗಿ ಕೊಡ್ತೀನಿ, 6,000 ಆದರೆ 3 ಬಾಕ್ಸ್ ಫ್ರೀಯಾಗಿ ಕೊಡ್ತೀನಿ, 10,000 ಆಗಲಿ ಟ್ರಾನ್ಸ್ಪೋರ್ಟು ನಾನು 5 ಬಾಕ್ಸ್ ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟು ಗಾಡಿಗೆ ನೀವೇ ಕೊಡ್ತೀರಾ. ಬಟ್ ನಾನಿಲ್ಲಿ ಆ ಅಮೌಂಟು ವರ್ತ್ ಅಷ್ಟು ನನ್ನ ಫಸ್ಟ್ ಅರ್ತ್ ಲಿಕ್ವಿಡ್ ಏನಿದೆ ಅದನ್ನು ನಾನು ಫ್ರೀಯಾಗಿ ಕೊಟ್ಟು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇವತ್ತಿನ ದಿನ ನೋಡಿ, ಜೂನ್ ಜುಲೈ ಎಲ್ಲ ಥರ ನಾಟಿ ಮಾಡೋ ಅಂಥ ಟೈಮ್ ಬಂದಿದೆ. ಮಳೆಗಾಲದಲ್ಲಿ ಎಲ್ಲರೂ ಬಾಳೆ ನಾಟಿ ಮಾಡ್ತಾರೆ. ಬರೀ ಬಾಳೆ ಅಲ್ಲ, ತರಕಾರಿ ಮಾಡೋರು, ಬಾಳೆ ಮಾಡೋರು, ಬೇರೆ ಬೇರೆ ಯಾವುದೇ ಬೆಳೆ ಮಾಡೋರು ನಿಮಗೆ ದನದ ಗೊಬ್ಬರ ಹಾಕ್ತೀರ ಎಲ್ಲರೂ. ನೋಡಿ, ದನದ ಗೊಬ್ಬರ ಇವತ್ತಿನ ದಿನ ಏನಾಗಿದೆ ಅಂದರೆ, ಅವಾಗಿನ ಕಾಲದಲ್ಲಿ ನಾಟಿ ಹಸು ಗೊಬ್ಬರ ತುಂಬ ಒಳ್ಳೆಯದು. ಅಂದರೆ ನಾಟಿ ಹಸುವಿನ ಹೊಟ್ಟೆಯಲ್ಲಿ ನಿಮಗೆ 100% ಒಳ್ಳೆಯ ಜೀವಾಣುಗಳು ಇರ್ತಿತ್ತು. ಅದು ಹಾಕೋವಂಥ ಗೊಬ್ಬರ ತುಂಬ ಬೆನಿಫಿಷಿಯಲ್ ಅಂತ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡ್ತಾಯಿದ್ರು. ಇವತ್ತಿನ ದಿನ ಏನಾಗಿದೆ, 80% 90% ಬರೀ ಸೀಮೆ ಹಸು ಜರ್ಸಿ, ಅದು ನಿಮಗೆ ಒಳ್ಳೆಯದಲ್ಲ. ಅದು ಹೊಟ್ಟೆಲಿರೋ ಅಂಥದ್ದು ಬರೀ 20-30% ಅಷ್ಟೇ ಒಳ್ಳೆಯದು. ಇನ್ನು ಮಿಕ್ಕಿದ್ದೆಲ್ಲ ಕೆಟ್ಟು ಜೀವಾಣುಗಳಿರುತ್ತೆ. ಆ ಸಗಣಿಯಲ್ಲಿ ಯೂಸ್ ಮಾಡಿದ್ರೆ ರೋಗಗಳು ಬರುತ್ತೆ ಅಂತ ಇನ್ನು ನಾವೆಲ್ಲ ಸ್ಟಡಿ ಮಾಡಿ ಎಷ್ಟೊಂದು ಸೈಂಟಿಸ್ಟ್ ಹೇಳಿದ್ದಾರೆ. ಸೊ ಇವತ್ತಿನ ದಿನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 1 ಎಕರೆಗೆ ನೀವು ಎಷ್ಟೊಂದು ಕಡೆ ಏನಾಗಿದೆ 4,000 5,000 ಒಂದು ಟ್ರ್ಯಾಕ್ಟ್ರ್ ಲೋಡ್ ಆಗಿದೆ. ಪ್ಲಸ್ ನಾರ್ತ್ ಕರ್ನಾಟಕ ಕಡೆ ಎಷ್ಟೊಂದು ಕಡೆ 7,000 8,000 ಅಂತ ಇದ್ದಾರೆ ಒಂದು ಟ್ರ್ಯಾಕ್ಟರ್ ಲೋಡ್ಗೆ. ಮಿನಿಮಮ್ ಅಂದರೂ ನಿಮಗೆ ಬೇಕಾಗಿರೋದು 3 ಟ್ರ್ಯಾಕ್ಟರ್ ಲೋಡ್. ಸೊ ಇವತ್ತಿನ ದಿನ 3 ಟ್ರ್ಯಾಕ್ಟರ್ ಲೋಡು ನೀವು 1 ಎಕರೆಗೆ ಹಾಕ್ಸಿದ್ರು 15,000 ರೂಪಾಯಿ ಪ್ಲಸ್ ಲೇಬರ್ ಎಲ್ಲ ಸೇರಿ ನಿಮಗೆ ತುಂಬ ಎಕ್ಸ್ಪೆನ್ಸಸ್ ಆಗ್ತಾಯಿದೆ. ಅದೇ ನಾವೇನು ಮಾಡಿದ್ದೀರಿ, ನಮ್ಮ ರೈತರಿಗೋಸ್ಕರ ಅಂತ ನಾನು ಮಾಡಿರೋದು. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಹಿಂದೆಗಡೆ, ಸಿಕ್ಕಾಬಟ್ಟೆ ನಾವು ಖರ್ಚು ಮಾಡಿ ನಮ್ಮ ರೈತರಿಗೋಸ್ಕರ ಅಂತ ನಾವು ಸೂಪರ್ ಕಾಂಪೋಸ್ಟನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಬೇಕಾಗಿರೋದು ಒಳ್ಳೆ ರಿಸಲ್ಟು, ನಮ್ಮ ರೈತರಿಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತ. ತೆಂಗಿನ ಮರ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಪೊಮೊಗ್ರೆನೇಟ್ ಅಂದರೆ ದಾಳಿಂಬ್ರೆ ಇರ್ಬೋದು, ಎನಿ ಕ್ರಾಪ್, ಶುಂಠಿ, ತರಕಾರಿ ಎಲ್ಲ ಥರ ಇದಕ್ಕೆ ದನದ ಗೊಬ್ಬರ ಹಾಕೋ ಬದಲು ನಾವೇನು ಸೂಪರ್ ಕಾಂಪೋಸ್ಟ್ ಕೊಡ್ತಾಯಿದ್ದೀರಿ, ಇದರಲ್ಲಿ ತುಂಬ ಸ್ಟ್ರಾಂಗ್ ಗೊಬ್ಬರ. ಅದು 10 kg ಹಾಕೋದು ಒಂದೇ ಮಾಮೂಲಿ ದನದ ಗೊಬ್ಬರ. ನಾವು ಈ ಸೂಪರ್ ಕಾಂಪೋಸ್ಟ್ನ 1 kg ಹಾಕೋದು ಒಂದೇ, ಅದಕ್ಕಿಂತ 100 ಪಟ್ಟು ಸ್ಟ್ರಾಂಗ್ ಇರುತ್ತೆ. ಎಲ್ಲ ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ರಿಚ್ ಇನ್ ಪೊಟ್ಯಾಶ್ ಇರುತ್ತೆ ವೀಕ್ಷಕರೇ. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ. ನೀವು ಗಿಡದ ಬುಡದಲ್ಲಿ ಹಾಕೋದ್ರಿಂದ ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇದರಲ್ಲಿ ನಾವು ನಮ್ಮ ಬೆನಿಫಿಷಿಯಲ್ ಮೈಕ್ರೋಬ್ಸನ್ನು ಆ್ಯಡ್ ಮಾಡಿರ್ತೀರಿ. ಸೊ ಏನಾಗುತ್ತೆ, ಈ ಥರ ಕ್ವಾಲಿಟಿ ನೀವು ಹಾಕಿದಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು, ಒಳ್ಳೆ ಇಳುವರಿ ಕೊಡುತ್ತೆ, ರೋಗಗಳು ಕಮ್ಮಿ ಆಗುತ್ತೆ. ಸೊ ಬನ್ನಿ ಇದು ತೋರಿಸ್ತೀನಿ ನಿಮಗೆ. ನೋಡಿ, ಇದು ರೆಡಿ ಕಾಂಪೋಸ್ಟ್, ಸೂಪರ್ ಕಾಂಪೋಸ್ಟ್ ಅಂತೀವಿ ನಾವು. ತುಂಬ ಸ್ಟ್ರಾಂಗು, ಘಮ ಅಂತ ಇರುತ್ತೆ ನೋಡಿ, ಫುಲ್ಲು ಚಾಪುಡಿ ಥರ ಪುಡಿ. ಸೊ ಇದನ್ನು ನಾವು ಫೈನ್ ಕ್ವಾಲಿಟಿ ಮಾಡಿರ್ತೀರಿ. ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ ವೀಕ್ಷಕರೇ. ಸೊ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಡೀ ಕರ್ನಾಟಕ ಎಲ್ಲೇ ಇದ್ರೂ ನಾವು ಫ್ರೀ ಟ್ರಾನ್ಸ್ಪೋರ್ಟ್ ಕೊಡ್ತೀರಿ. ಫ್ರೀ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾವಿರೋದು ಮೈಸೂರಿಂದ 50 ಕಿಲೋಮೀಟ್ರ್ HD ಕೋಟೆ ರೋಡಲ್ಲಿ. ಇಲ್ಲಿಂದ ಇವಾಗ ಮೊನ್ನೆ ಒಂದು ಕಡೆ ಕಳಿಸಿದ್ರಿ, 4,000 ರೂಪಾಯಿ ಟ್ರಾನ್ಸ್ಪೋರ್ಟ್ ಆಯಿತು. 4,000 ರೂಪಾಯಿ ಟ್ರಾನ್ಸ್ಪೋರ್ಟ್ನ ನೀವೇ ಕೊಡ್ತೀರಾ. ಬಟ್ ನಮ್ಮ ಬಾಕ್ಸ್ ಏನಿದೆ ಫಸ್ಟ್ ಅರ್ತ್ ಲಿಕ್ವಿಡ್ಡು, ಅದು ಒಂದು ಬಾಕ್ಸು 2,000 ರೂಪಾಯಿ. ಸೊ ಆ ಬಾಕ್ಸನ್ನ ನಾನು ನಿಮ್ಮ ಟ್ರಾನ್ಸ್ಪೋರ್ಟು 4,000 ಆದರೆ 2 ಬಾಕ್ಸ್ ನಾನು ಫ್ರೀಯಾಗಿ ಕೊಡ್ತೀನಿ, 6,000 ಆದರೆ 3 ಬಾಕ್ಸ್ ಫ್ರೀಯಾಗಿ ಕೊಡ್ತೀನಿ, 10,000 ಆಗಲಿ ಟ್ರಾನ್ಸ್ಪೋರ್ಟು ನಾನು 5 ಬಾಕ್ಸ್ ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟು ಗಾಡಿಗೆ ನೀವೇ ಕೊಡ್ತೀರಾ. ಬಟ್ ನಾನಿಲ್ಲಿ ಆ ಅಮೌಂಟು ವರ್ತ್ ಅಷ್ಟು ನನ್ನ ಫಸ್ಟ್ ಅರ್ತ್ ಲಿಕ್ವಿಡ್ ಏನಿದೆ ಅದನ್ನು ನಾನು ಫ್ರೀಯಾಗಿ ಕೊಡ್ತೀನಿ. ಹಾಗಾದರೂ ನಿಮಗೆ ಅದು ಟ್ರಾನ್ಸ್ಪೋರ್ಟು ಲೆಕ್ಕ ಫ್ರೀ ಆಗಲಿ ಅಂತ ಉದ್ದೇಶ ಅಷ್ಟೇ. ನಮ್ಮ ಉದ್ದೇಶ, ನಮ್ಮ ಫಸ್ಟ್ ಅರ್ತ್ ಫಾರ್ಮರ್ಸು ಚೆನ್ನಾಗಾಗಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಅಷ್ಟೇ. ನೋಡಿ, ಈ ಥರ 30 kg ಬ್ಯಾಗಲ್ಲಿ ಬರುತ್ತೆ. ನಿಮಗೆ ಗೊಬ್ಬರನೂ ಹಂಗೆ ತೋರಿಸ್ತೀನಿ, ಬನ್ನಿ ಸುರೇಶ್. ಸೊ ಇದನ್ನೆಲ್ಲ ನಾವು ಫೈನ್ ಟ್ಯೂನ್ ಮಾಡಿ ಕಳಿಸ್ತೀರಿ, ನೋಡ್ಬೋದು. ಸೊ ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ನಾವೆಲ್ಲ ಇದನ್ನು 3 ತಿಂಗಳಿಂದ ನಾವು ತಯಾರಿ ಮಾಡ್ತಾಯಿದ್ದೀರಿ. ಸ್ಪೆಷಲ್ ಸೂಪರ್ ಕಾಂಪೋಸ್ಟ್ ಅಂತ ಹೇಳೋದು ನಾವು. ಇದನ್ನು ನಾವು ಫಿಲ್ಟರ್ ಮಾಡಿ ನೋಡ್ಬೋದು, ಫುಲ್ಲು ಸಿಕ್ಕಾಬಟ್ಟೆ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಫಿಲ್ಟರ್ ಮಾಡಿ ಜರಡಿ ಹಿಡ್ದು ಆಮೇಲೆ ಪ್ಯಾಕ್ ಮಾಡೋ ಅಂಥದ್ದು. ಸೊ ಈ ಥರ ನಿಮಗೆ ಫೈನ್ ಕ್ವಾಲಿಟಿ ಬೇಕು ಅಂದರೆ
ಕಾಂಟ್ಯಾಕ್ಟ್ ಮಾಡಿ. ಕೆಳಗಿರೋ ನಂಬರು ಫಸ್ಟ್ ಅರ್ತ್ ಕಿರಣ್ ಪ್ರಕಾಶ್ ಮಾತಾಡೋದು. ಸೊ ಇಂಥ ಗೊಬ್ಬರನ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ. ಎಷ್ಟೊಂದು ಜನಕ್ಕೆ ಹಸೆಲೆ ಗೊಬ್ಬರ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಗಿಡ ಪ್ಲಾಂಟೇಷನ್ ಆಗ್ಬಿಟ್ಟಿದೆ. ಹಸೆಲೆ ಗೊಬ್ಬರ ಮಾಡಿದ್ರೆ ಬೇರು ಕಟ್ಟಾಗುತ್ತೆ, ಹಸೆಲೆ ಗೊಬ್ಬರ ಮಾಡೋಕ್ಕಾಗಲ್ಲ. ಇನ್ನು ಎಷ್ಟೊಂದು ಕಡೆ ಗೊಬ್ಬರ ಸಿಗ್ತಾಯಿಲ್ಲ, ಸೀಸನಲ್ಲಿ ಮಾತ್ರ ಗೊಬ್ಬರ ಸಿಗೋದು. ಅದು ನಿಮಗೆ 80% ಗೊಬ್ಬರ ವೇಸ್ಟ್ ಆಗೋಗುತ್ತೆ. ಅದಕ್ಕೂ 15,000 ಕೊಡಬೇಕು. ಅದೇ ನಾವು ಇಲ್ಲಿ 15,000ಕ್ಕೆ ನಿಮ್ಗೆ 1 ಎಕರೆ 15,000 ಆಗುತ್ತೆ. ಹೆಚ್ಚು ಕಮ್ಮಿ 30-35 ಬ್ಯಾಗ್ ತೊಗೊಂಡ್ರೆ 1 ಎಕರೆಗೆ ಆಗುತ್ತೆ. ಫಸ್ಟ್ ಕ್ಲಾಸಾಗಿ ಆಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ದಯವಿಟ್ಟು ಆರ್ಡರ್ ಮಾಡಿ. ಇವಾಗಲೇ ತುಂಬ ಜನ ಇವಾಗ ಸೀಸನ್ನು ನಾಟಿ ಮಾಡ್ತಾಯಿದ್ದೀರಾ. ಬಾಳೆನ ನಾಟಿ ಮಾಡೋರಿಗೆ ಫಾರ್ ಎಕ್ಸಾಂಪಲ್ಲು ಅರ್ಧ ಕೆ ಜಿ ಏನಿದು ಪುಡಿ ಇದೆ, ಅರ್ಧ ಕೆ ಜಿ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಂಡು ನಾಟಿ ಮಾಡ್ಬೋದು. ತೆಂಗು, ಅಡಿಕೆ, ತರಕಾರಿ ಎಲ್ಲದಕ್ಕೂ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುತ್ತೆ. ಫ್ರೀ ಟ್ರಾನ್ಸ್ಪೋರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ. First Earth.